ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಕನ್ಯಾ ರಾಶಿಯವರ ಗುಣಲಕ್ಷಣದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ದಿನ ಕನ್ಯಾ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಾವು ಇದನ್ನ ಎರಡು ವಿಭಾಗ ಮಾಡಿಕೊಳ್ಬೇಕಾಗುತ್ತೆ. ಒಂದನೆಯದು ನಮ್ಮ ಅನುಭವದಲ್ಲಿ ಇರುವಂತಹ ಕನ್ಯಾ ರಾಶಿಯವರ ಗುಣಲಕ್ಷಣಗಳು. ಅಂದರೆ ನಾವು ಕನ್ಯಾ ರಾಶಿಯವರನ್ನು ನೋಡಿರ್ತೀವಲ್ಲ, ಅವರಲ್ಲಿ ಯಾವ ರೀತಿಯಾದಂತಹ ಗುಣಗಳೆಲ್ಲ ಇರುತ್ತೆ ಅಂತ ಹೇಳಿ ನಮ್ಮ ಅನುಭವದಲ್ಲಿ ಇರುವಂತಹ ಕನ್ಯಾ ರಾಶಿಯವರ ಗುಣಲಕ್ಷಣಗಳು. ಎರಡನೇದು ಗ್ರಂಥಗಳಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಈ ರೀತಿಯಾದಂತಹ ಗುಣಗಳೆಲ್ಲ ಇರುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಗ್ರಂಥದಲ್ಲಿ ಹೇಳಿರುವಂತಹ ಕನ್ಯಾ ರಾಶಿಯವರ ಗುಣಲಕ್ಷಣಗಳು. ಈಗ ನಾವು ಮೊದಲಿಗೆ ನಮ್ಮ ಅನುಭವದಲ್ಲಿ ಇರುವಂತಹ ಕನ್ಯಾ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಾದ ಮೇಲೆ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಅನುಭವದಲ್ಲಿ ಇರುವಂತಹ ಕನ್ಯಾ ರಾಶಿಯವರ ಗುಣಲಕ್ಷಣಗಳು. ಈ ರಾಶಿಯಲ್ಲಿ ಜನಿಸಿದವರ ಪ್ರಮುಖವಾದ ಗುಣ ಅಂತ ಹೇಳಿದ್ರೆ ಅದು ಪ್ರಾಮಾಣಿಕತೆ. ಅಂದ್ರೆ ನೀವು ಇನ್ನೊಬ್ಬರಿಗೆ ಮೋಸ ಮಾಡುವುದಕ್ಕೆ ಹೋಗುವುದಿಲ್ಲ. ಅತ್ಯಂತ ಪ್ರಾಮಾಣಿಕತೆ ಅಂತ ಹೇಳುವಂಥದ್ದು ನಿಮ್ಮಲ್ಲಿ ಇರುತ್ತೆ. ಇನ್ನು ಈ ರಾಶಿಯಲ್ಲಿ ಜನಿಸಿದಂತಹ ಜನಗಳು ಶಾಂತಿ ಪ್ರಿಯರು. ನಿಮಗೆ ಗಲಾಟೆ ಮಾಡೋದು, ಕೂಗಾಡುವಂಥದ್ದು ಇಂಥದ್ದೆಲ್ಲ ಇಷ್ಟ ಆಗುವುದಿಲ್ಲ. ಆದಷ್ಟು ಶಾಂತವಾಗಿರುವುದಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಮತ್ತು ನೀವು ಹೆಚ್ಚಿಗೆ ಕೂಗಾಡುವುದಾಗಲಿ, ಕೋಪ ಮಾಡಿಕೊಳ್ಳುವಂಥದ್ದಾಗಲಿ ಅಂಥದ್ದನ್ನು ಮಾಡುವುದಕ್ಕೆ ಹೋಗುವುದಿಲ್ಲ. ಇನ್ನು ನಿಮ್ಮದು ಶಿಸ್ತುಬದ್ಧವಾದ ಜೀವನ. ಅಂದರೆ ನಿಮ್ಮದು ಒಂದು ದಿನದ ಒಂದು ಟೈಮ್ ಟೇಬಲ್ ಇರುತ್ತೆ. ಬೆಳಿಗ್ಗೆ 5 ಗಂಟೆಗೆ ಏಳಬೇಕು, ಎದ್ಮೇಲೆ ಇಲ್ಲಿವರೆಗೆ ಇಷ್ಟು ಕೆಲಸ, ಆ ರೀತಿಯಾಗಿ ಒಂದು ಶಿಸ್ತುಬದ್ಧವಾದ ಜೀವನ. ಈ ಟೈಮಿಗೆ ಇದಾಗಬೇಕು, ಆ ರೀತಿ ಒಟ್ರಾಶಿ ಬದುಕುವಂಥದ್ದಲ್ಲ. ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಒಂದು ಶಿಸ್ತು ಅಂತ ಹೇಳುವುದೇ ಪ್ರಮುಖವಾಗಿರುತ್ತೆ. ನಿಮ್ಮದು ಶಿಸ್ತುಬದ್ಧವಾದ ಜೀವನ. ಇನ್ನು ನಿಮಗೆ ಸಮಸ್ಯೆಗಳನ್ನು ನಿಭಾಯಿಸುವಂತಹ ವಿಶೇಷವಾದ ಬುದ್ಧಿಶಕ್ತಿ ಇರುತ್ತೆ. ಮುಖ್ಯವಾಗಿ ಬುದ್ಧಿಶಕ್ತಿ. ಏನು ಬೇಕಾದರೂ ಸಮಸ್ಯೆಗಳಿರಲಿ, ಅದನ್ನು ನೀವು ನಿಮ್ಮ ಬುದ್ಧಿಶಕ್ತಿಯಿಂದಲೇ ಬಗೆಹರಿಸಿಬಿಡ್ತೀರಿ. ಕನ್ಯಾ ರಾಶಿ ಅಲ್ವಾ, ನಿಮ್ಮ ರಾಶಿಗೆ ಅಧಿಪತಿ ಬುಧಗ್ರಹ. ಹಾಗಾಗಿ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದು ನಿಮಗೆ ತೀಕ್ಷ್ಣವಾಗಿರುತ್ತೆ. ಇನ್ನೊಂದು ನಿಮ್ಮದು ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ರೆ ನಿಮಗೆ ಅತಿ ಹೆಚ್ಚು ಕೇಳಿಸಿಕೊಳ್ಳುವಂತಹ ಸ್ವಭಾವ ಇರುತ್ತೆ. ನೀವು ಮಾತನಾಡುವಂಥದ್ದು ತುಂಬ ಕಮ್ಮಿ. ಯಾರಾದರೂ ಮಾತಾಡಿದರೆ ನೀವು ಅದನ್ನೆಲ್ಲ ಎಷ್ಟೊತ್ತು ಬೇಕಾದ್ರೂ ಕುತ್ಕೊಂಡು ಕೇಳಿಸ್ಕೊಳ್ತೀರಿ. ಹಾಗಾಗಿ ನಿಮ್ಮ ಜೊತೆ ಮಾತನಾಡುವುದಕ್ಕೆ ಅನೇಕ ಜನಕ್ಕೆ ಖುಷಿ ಆಗುತ್ತೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಕೆಲವೊಂದಷ್ಟು ಜನ ಬರ್ತಾರೆ. ಅಂದರೆ ಯಾಕೆಂತ ಹೇಳಿ ಅದು ನೀವು ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಬಿಡ್ತೀರಲ್ಲ. ಹಾಗಾಗಿ ಮಾತಾಡೋರು ಪ್ರಪಂಚದಲ್ಲಿ ತುಂಬ ಜನ ಇರ್ತಾರೆ, ಅದು ಕೇಳಿಸಿಕೊಳ್ಳೋರು ಏನು ಹೇಳಿ ಕಮ್ಮಿ ಯಾವಾಗಲೂ ಕೂಡ. ಆದರೆ ನೀವು ಏನೇ ಮಾತಾಡಿದ್ರು ಕೂಡ ಅದನ್ನು ಶಿಸ್ತಾಗಿ ಕುತ್ಕೊಂಡು ಸಂಪೂರ್ಣವಾಗಿ ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊಳ್ತೀರಿ ನೀವು. ಹಾಗಾಗಿ ಮಾತನಾಡುವವರಿಗೆ ಏನಾಗುತ್ತೆ ಹೇಳಿ ಖುಷಿ ಆಗುತ್ತೆ, ಇವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ನಾ ಏನಾದರೂ ಹೇಳಿದ್ರೆ ಈ ಜನ ಇವನು ಅದನ್ನು ಕೇಳಿಸ್ಕೊಳ್ತಾನೆ, ನಾ ಹೇಳೋದನ್ನೆಲ್ಲ ಅಂತ ಹೇಳಿ ಅವ್ರಿಗೆ ಖುಷಿ ಆಗುತ್ತಲ್ಲ. ಹಾಗಾಗಿ ನಿಮ್ಮ ಜೊತೆ ಮಾತನಾಡುವುದಕ್ಕೆ ಜನ ಖುಷಿ ಪಡ್ತಾರೆ. ನೀವು ಮಾತನಾಡುವಂಥದ್ದು ಕಮ್ಮಿ, ಆದರೆ ಉಳಿದವರು ಮಾತನಾಡಿದರೆ ಅದನ್ನು ನೀವು ಚೆನ್ನಾಗಿ ಕೇಳಿಸಿಕೊಳ್ತೀರಿ. ಮತ್ತೆ ನಾನು ಈ ಹಿಂದೆನೇ ಹೇಳಿದ್ನಲ್ಲ, ನೀವು ಮಾತನಾಡುವಂಥದ್ದು ಕಮ್ಮಿ, ಆದರೆ ನೀವು ಆಡುವಂತಹ ಮಾತು ಅತ್ಯಂತ ತೂಕವಾಗಿರುತ್ತೆ. ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತ್ರ ನೀವು ಮಾತಾಡ್ತೀರಿ. ಸುಮ್ಮನೆ ಏನನ್ನೋ ಹೇಳ್ತಾ ಕೂತ್ಕೊಳ್ಳುವಂಥದ್ದು ಅಂಥದ್ದನ್ನೆಲ್ಲ ನೀವು ಮಾಡುವುದಕ್ಕೆ ಹೋಗುವುದಿಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನೀವು ಮಾತನಾಡುವಂಥದ್ದು, ಆದರೆ ಕೇಳಿಸಿಕೊಳ್ಳುವಂಥದ್ದೇ ಹೆಚ್ಚು. ನಿಮ್ಮ ಇನ್ನೊಂದು ಅದ್ಭುತವಾದ ಗುಣ ಅಂತ ಹೇಳಿ ಆದರೆ ಈ ಹಿಂದೆನೇ ಯೋಚನೆ ಮಾಡಿದ್ವಲ್ಲ, ನಿಮ್ಮಲ್ಲಿ ಅತ್ಯಂತವಾಗಿ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ನಿಮಗೆ ಯಾರಾದರೂ ಮೋಸ ಗೀಸ ಮಾಡಿಬಿಟ್ರೆ ಅದೆಲ್ಲ ತಕ್ಷಣಕ್ಕೆ ಗೊತ್ತಾಗತ್ತೆ. ಅಥವಾ ನಿಮ್ಮ ಎದುರುಗಡೆ ಯಾವುದಾದ್ರೂ ವ್ಯಕ್ತಿ ಬಂದು ಏನಾದರೂ ಸುಳ್ಳು ಗಿಳ್ಳು ಹೇಳ್ಬಿಟ್ರೆ ಅದು ಕೂಡ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆದರೆ ನೀವು ಯಾವುದಕ್ಕೂ ಏನು ಕೂಡ ರಿಯಾಕ್ಟ್ ಮಾಡುವುದಕ್ಕೆ ಹೋಗುವುದಿಲ್ಲ. ಏನು ಕೂಡ ಗೊತ್ತಿಲ್ಲದೆ ಇರೋ ಥರ ಇದ್ಬಿಡ್ತೀರಿ. ನೀವು ವಾಸ್ತವವಾಗಿ ತುಂಬ ಬುದ್ಧಿವಂತರು, ಆದರೆ ಹೊರಗಡೆಯಿಂದ ನೋಡಿಬಿಟ್ರೆ ಅವನಿಗೇನು ಕೂಡ ಗೊತ್ತೇ ಆಗೋದಿಲ್ಲಪ್ಪ ಅಂಥೇಳಿ ಜನಗಳು ತಿಳ್ಕೊಬೇಕು. ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ಈ ಎದುರುಗಡೆ ಇರುವಂತಹ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ, ಅಥವಾ ಈ ಎದುರುಗಡೆ ಇರುವಂತಹ ವ್ಯಕ್ತಿ ನನಗೆ ಮೋಸ ಮಾಡ್ತಿದ್ದಾನೆ, ಎಲ್ಲ ಕೂಡ ಗೊತ್ತಾಗುತ್ತೆ. ಏನಾಗುತ್ತೆ ಹೇಳಿ, ಆ ಥರ ಗೊತ್ತಾದವಾಗ ಉಳಿದಂತಹ ವ್ಯಕ್ತಿಗಳು ಏನು ಮಾಡ್ತಾರೆ ಹೇಳಿ,
ಕೂಗ್ಬಿಡ್ತಾರೆ, ಸಿಟ್ಟು ಬರುತ್ತಲ್ವಾ, ನೀ ನಂಗೆ ಸುಳ್ಳು ಹೇಳ್ತಿದ್ದಿ, ನೀ ನಂಗೆ ಮೋಸ ಮಾಡ್ತಿದ್ದಿ ಅಂತ ಹೇಳಿ ಅಲ್ಲೇ ಗಲಾಟೆ ಮಾಡ್ತಾರೆ. ನೀವು ಅದು ಯಾವುದನ್ನು ಮಾಡುವುದಕ್ಕೆ ಹೋಗುವುದಿಲ್ಲ, ಸುಮ್ಮನೆ ಮಾಮೂಲಿಯಾಗಿ ಇದ್ಬಿಡ್ತೀರಿ. ಆ ಎದುರುಗಡೆ ಇರುವಂತಹ ವ್ಯಕ್ತಿ ಇವನಿಗೆ ಏನು ಕೂಡ ಗೊತ್ತಾಗ್ತಿಲ್ಲ, ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಡ್ಬೇಕು. ನೀವು ಸುಮ್ಮನೆ ಇದ್ಬಿಡ್ತೀರಿ. ಸಣ್ಣ ಪುಟ್ಟದಕ್ಕೆಲ್ಲ ನಾನು ಈ ಹಿಂದೆನೇ ಹೇಳಿದ್ನಲ್ಲ, ಕೂಗಾಡೋದಾಗ್ಲಿ ಗಲಾಟೆ ಮಾಡೋದಾಗ್ಲಿ ಅಂಥದ್ದೆಲ್ಲ ನಿಮ್ಗೆ ಇಷ್ಟ ಆಗುವುದಿಲ್ಲ. ಎಲ್ಲ ಗೊತ್ತಿದ್ರೂ ಕೂಡ ಸುಮ್ಮನೆ ಇರ್ತೀರಿ. ಇನ್ನು ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ, ಅಷ್ಟರ ಮಟ್ಟಿಗೆ ಹೋಗ್ತಿದೆ, ಅಷ್ಟು ನನಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಆದ ಪಕ್ಷದಲ್ಲಿ ಮಾತ್ರ ನೀವು ಗಲಾಟೆ ಮಾಡ್ತೀರಿ. ಬಿಟ್ರೆ ಸಣ್ಣ ಪುಟ್ಟದೆಲ್ಲ ಇದೆಲ್ಲ ಸಾಮಾನ್ಯ ಅಂತ ಹೇಳಿ ನಿಮ್ಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದೆ ಇರೋ ರೀತಿ ನೀವು ನಡೆದುಕೊಳ್ತೀರಿ. ನಿಮ್ಮ ಇನ್ನೊಂದು ಮುಖ್ಯವಾದ ಗುಣ ಅಂತ ಹೇಳಿದ್ರೆ, ನೀವು ಯಾವ ವ್ಯಕ್ತಿಗಳ ಜೊತೆ ಇರ್ತೀರೋ ಅದಕ್ಕೆ ಸರಿಯಾಗಿ ನೀವು ನಡೆದುಕೊಳ್ತೀರಿ. ಅಂದರೆ ನೀವೀಗ ಯಾವುದೋ ದೊಡ್ಡ ವ್ಯಕ್ತಿಗಳು, ಹಿರಿಯ ವ್ಯಕ್ತಿಗಳ ಜೊತೆ ಮಾತಾಡಬೇಕು ಅಂತ ಹೇಳಿ ಆದರೆ ಅಲ್ಲಿ ಗಂಭೀರವಾಗಿ ಅವ್ರ ಜೊತೆ ಯಾವ ರೀತಿ ಮಾತಾಡಬೇಕೋ ಅದೇ ರೀತಿಯಾಗಿ ನೀವು ಮಾತಾಡ್ತೀರಿ. ಯಾವುದೋ ಒಂದು ಸಣ್ಣ ಮಗು ಸಿಗ್ತಾ ನೀವು ಕೂಡ ಸಣ್ಣ ಮಗು ಆಗ್ಬಿಡ್ತೀರಿ. ಅಲ್ಲೇ ನೀವು ದೊಡ್ಡವ್ರ ಥರ ವರ್ತನೆ ಮಾಡುವುದಿಲ್ಲ. ಒಟ್ಟಲ್ಲಿ ನಿಮ್ಮ ಎದುರುಗಡೆ ಯಾವ ರೀತಿಯಾದಂತಹ ವ್ಯಕ್ತಿಗಳಿರ್ತಾರೋ ಅವ್ರಿಗೆ ಸರಿಯಾಗಿ ನೀವು ನಡೆದುಕೊಂಡು ಬಿಡ್ತೀರಿ. ಒಟ್ಟಲ್ಲಿ ಎಲ್ಲ ಪರಿಸ್ಥಿತಿಗಳಿಗೂ, ಎಲ್ಲ ಜಾಗಗಳಿಗೂ, ಎಲ್ಲ ವ್ಯಕ್ತಿಗಳಿಗೂ ನೀವು ಸರಿಯಾಗಿ ಬಿಡ್ತೀರಿ. ಇದಿಷ್ಟು ಕೂಡ ನಮ್ಮ ಅನುಭವದಲ್ಲಿ ಇರುವಂತಹ ಕನ್ಯಾ ರಾಶಿಯವರ ಗುಣಲಕ್ಷಣಗಳು. ಈಗ ಗ್ರಂಥದಲ್ಲಿ ಹೇಳಿರುವಂತಹ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ರೀಡಾಮಂಥರ ಚಾರು ವೀಕ್ಷಣಗತಿ ಸಸ್ತಾಂ ಸ ಬಾಹು ಸುಖಿ ಶ್ಲಕ್ಷ್ಣ ಸತ್ಯರತಃ ಕಲಾಸು ನಿಪುಣ ಶಾಸ್ತ್ರಾರ್ಥ ವಿದ್ಧಾರ್ಮಿಕಃ ಮೇಧಾವಿ ಸುರತಪ್ರಿಯ ಪರಗೃಹೈರ್ವಿತ್ತೈಶ್ಚ ಸಂಯುಜ್ಯತೆ ಕನ್ಯಾಯಾಂ ಪರದೇಶಗಃ ಪ್ರಿಯವಚಾಃ ಕನ್ಯಾ ಪ್ರಜೋಲ್ಪಾತ್ಮಜಃ ಅಂತ ಹೇಳಿರುವಂಥದ್ದು. ಈಗ ಒಂದೊಂದೇ ಪದಕ್ಕೆ ಏನೇನು ಅರ್ಥ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ವ್ರೀಡಾಮಂಥರ ಚಾರು ವೀಕ್ಷಣ ಗತಿ ಅಂತ ಹೇಳಿರುವಂಥದ್ದು. ಈ ಪದಕ್ಕೆ ಏನು ತಾತ್ಪರ್ಯ ಅಂತ ಹೇಳಿದ್ರೆ, ನಿಮಗೆ ನಾಚಿಕೆ ಸ್ವಭಾವ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಎಲ್ಲದಕ್ಕೂ ಒಂದು ಸ್ವಲ್ಪ ನಾಚಿಕೆ, ಈ ರೀತಿಯಾಗಿ ನಾಚಿಕೆಯ ಸ್ವಭಾವ ಅಂತ ಹೇಳುವಂಥದ್ದು ನಿಮ್ಗೆ ಹೆಚ್ಚಿಗೆ ಇರುತ್ತೆ. ಇದು ಒಂದು ಲೆಕ್ಕಕ್ಕೆ ನಿಮಗೆ ಒಳ್ಳೆಯದೇ. ಆ ನಾಚಿಕೆ ನಿಮಗೆ ಶೋಭೆಯನ್ನು ತರುತ್ತೆ. ನಿಮ್ಮಲ್ಲಿ ಇರುವಂತಹ ಆ ನಾಚಿಕೆಯ ಸ್ವಭಾವದಿಂದಲೇ ನಿಮ್ಮನ್ನು ಅನೇಕ ಜನ ಇಷ್ಟಪಡ್ತಾರೆ. ಇನ್ನು ಸಸ್ತಾಂಸ ಬಾಹು, ಜೋತು ಬಿದ್ದಿರುವಂತಹ ಭುಜಗಳು ಅಂತ ಅಂದರೆ ನಿಮ್ಮ ಭುಜಗಳು ಹೀಗೆ ಗಟ್ಟಿಯಾಗಿರುವುದಿಲ್ಲ, ಒಂದು ಸ್ವಲ್ಪ ಹೀಗೆ ಜೋತು ಬಿದ್ದ ಹಾಗೆ ಕಾಣ್ತಾ ಇರುತ್ತೆ. ಆ ರೀತಿಯಾದಂತಹ ಲಕ್ಷಣ ನಿಮ್ಮಲ್ಲಿ ಇರುತ್ತೆ. ಶ್ಲಕ್ಷ್ಣ ಅಂದರೆ ಇದಕ್ಕೆ ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಮೃದುವಾಕ್ ಅಂತ ಹೇಳಿರುವಂಥದ್ದು. ನಿಮ್ಮ ಮಾತಿದೆಯಲ್ಲ ಅದು ಅತ್ಯಂತ ಮೃದುವಾಗಿರುತ್ತೆ. ಇದನ್ನೇ ನಾನು ಹೇಳಿದ್ದು. ಈ ಕನ್ಯಾ ರಾಶಿಯವರು ಹೇಗೆ ಅಂತ ಹೇಳಿ ಆದರೆ, ನಿಮ್ಮ ಒಂದು ಹೃದಯ ಇದೆಯಲ್ಲ ಅದು ಬೆಣ್ಣೆಗಿಂತಲೂ ಮೃದುವಾಗಿರುತ್ತೆ. ನೀವು ನಿಮ್ಮ ಮಾತನ್ನು ಆಡುವಂತಹ ಸಂದರ್ಭದಲ್ಲಿ 10 ಸಲ ಯೋಚನೆ ಮಾಡ್ತೀರಿ. ನಾನು ಈ ರೀತಿ ಮಾತಾಡ್ಬಿಟ್ರೆ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆಲ್ಲ ನೋವುಂಟಾಗುತ್ತೋ ಏನೋ, ಬೇಜಾರಾಗುತ್ತೋ ಏನೋ ಅಂತ ನೀವು 10 ಸಲ ಯೋಚನೆ ಮಾಡ್ತೀರಿ. ನೀವು ನಿಮ್ಮ ಮಾತಿನಲ್ಲಿ ಆಗಬಹುದು, ನೀವು ಮಾಡುವಂತಹ ಕೆಲಸಗಳಲ್ಲಿ ಆಗಬಹುದು, ಇನ್ನೊಬ್ಬರಿಗೆ ಬೇಜಾರು ಮಾಡುವುದಕ್ಕೆ ಬಯಸುವುದೇ ಇಲ್ಲ. ಯಾರಿಗೂ ಕೂಡ ನನ್ನಿಂದ ತೊಂದರೆ ಆಗಬಾರ್ದು, ಯಾರಿಗೂ ಕೂಡ ನನ್ನಿಂದ ಬೇಜಾರಾಗಬಾರ್ದು ಅಂಥೇಳಿ ಯಾವಾಗಲೂ ಕೂಡ ನೀವು ಅಂದ್ಕೊಳ್ತಾನೆ ಇರ್ತೀರಿ. ಅಷ್ಟು ಮೃದುವಾಗಿರುತ್ತೆ ನಿಮ್ಮ ಮಾತು. ಎಲ್ಲ ವಿಚಾರದಲ್ಲೂ ಅಷ್ಟೇ, ನೀವು ಅಷ್ಟೊಂದು ಮೃದುವಾಗಿ ವ್ಯವಹಾರವನ್ನು ಮಾಡ್ತೀರಿ. ಅದಾದಮೇಲೆ ಸತ್ಯರತಃ, ನಿಮಗೆ ಸತ್ಯದ ವಿಚಾರದಲ್ಲಿ ಅತ್ಯಂತವಾಗಿ ಆಸಕ್ತಿ, ಯಾವಾಗಲೂ ಸತ್ಯವನ್ನೇ ಹೇಳುವಂಥದ್ದು ಈ ರೀತಿಯಾಗಿ. ಹಾಗೆ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಕೂಡ ಸತ್ಯವನ್ನೇ ಹೇಳಬೇಕು ಅಂತ ಹೇಳಿ ನೀವು ಬಯಸ್ತೀರಿ. ಆದರೆ ಯಾರಾದರೂ ಸುಳ್ಳು ಹೇಳಿಬಿಟ್ರೆ, ಈ ಹಿಂದೆನೇ ಯೋಚನೆ ಮಾಡಿದ್ವಲ್ಲ, ನಿಮಗೆ ಗೊತ್ತಾಗ್ಬಿಡತ್ತೆ. ಆದರೆ ನೀವು ಗಲಾಟೆ ಮಾಡೋದಕ್ಕೆ ಹೋಗುವುದಿಲ್ಲ. ಈ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನ ಗೊತ್ತಾಗುತ್ತೆ, ನೀವು ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡ್ಬಿಡ್ತೀರಿ. ಮತ್ತು ಆ ವ್ಯಕ್ತಿ ಜೊತೆ ಮಾತನಾಡುವಂಥದ್ದನ್ನು ಕಮ್ಮಿ ಮಾಡ್ತೀರಿ. ಅಷ್ಟೇ ಬಿಟ್ಟರೆ ಅಲ್ಲೇ ಏನು ಕೂಗಾಡುವುದಿಲ್ಲ. ನಿಮ್ಗೆ ಇದು ಯಾವಾಗಲೂ ಅನಿಸ್ತಿರ್ತದೆ, ನೀವು ಅತ್ಯಂತ ಸರಿಯಾಗಿರ್ತೀರಿ, ಸತ್ಯವನ್ನೇ ಹೇಳ್ತಾ ಇರ್ತೀರಿ. ಎದುರುಗಡೆ ಇರುವಂತಹ ವ್ಯಕ್ತಿಯು ಕೂಡ ಅದೇ ರೀತಿ ಇರಬೇಕು ಅಂತ ಹೇಳಿ ನೀವು ಬಯಸ್ತೀರಿ. ಆ ರೀತಿಯಾಗಿದ್ದರೆ ಅವ್ರ ಜೊತೆ ನಿಮ್ಮ ಸಂಬಂಧ ಅಂತ ಹೇಳುವಂಥದ್ದು ಉತ್ತಮವಾಗಿರುತ್ತೆ. ಒಂದು ವೇಳೆ ಎದುರುಗಡೆ ಇರುವಂತಹ ವ್ಯಕ್ತಿ ಆ ರೀತಿಯಾಗಿ ಇಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿಯೂ ಕೂಡ ಅವ್ರ ಜೊತೆ ನೀವು ಗಲಾಟೆ ಮಾಡುವುದಕ್ಕೆ ಹೋಗುವುದಿಲ್ಲ. ಆ ವ್ಯಕ್ತಿನ ಒಂದು ಸ್ವಲ್ಪ ದೂರ ಇಟ್ಬಿಡ್ತೀರಿ. ಆದಷ್ಟು ನೀವು ಗಲಾಟೆಗಳನ್ನು ಅವಾಯ್ಡ್ ಮಾಡ್ತೀರಿ. ಆ ರೀತಿಯಾದಂತಹ ಸ್ವಭಾವ ನಿಮ್ಮದು. ಕಲಾಸು ನಿಪುಣಃ, ಕಲೆಗಳಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಇರುತ್ತೆ. ಆಸಕ್ತಿ ಅಂತಲ್ಲ, ನೀವು ನಿಪುಣರಾಗಿರ್ತೀರಿ. ಅದರಲ್ಲೊಂದು ನಿಮಗೆ ತುಂಬ ಒಂದು ಪ್ರಾವೀಣ್ಯ ಅಂತ ಹೇಳುವಂಥದ್ದು ಇರುತ್ತೆ ಕಲೆಗಳಲ್ಲಿ. ಅಂದರೆ ಚಿತ್ರವನ್ನು ಬಿಡಿಸುವಂಥದ್ದು ಇರಬಹುದು, ಅಥವಾ ಹಾಡನ್ನು ಹೇಳುವಂಥದ್ದು ಇರಬಹುದು. ಈ ರೀತಿಯಾಗಿ
ಕಲೆಗಳಲ್ಲೆಲ್ಲ ನೃತ್ಯವನ್ನು ಮಾಡುವಂಥದ್ದು ಇರಬಹುದು. ಇವುಗಳಲ್ಲೆಲ್ಲ ನಿಮಗೆ ಅತ್ಯಂತವಾಗಿ ನೈಪುಣ್ಯ ಅನ್ನುವಂಥದ್ದು ಇರುತ್ತೆ. ಶಾಸ್ತ್ರಾರ್ಥವಿತು, ನೀವು ವಿದ್ಯೆಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡ್ತೀರಿ, ತುಂಬ ಅಧ್ಯಯನವನ್ನು ಮಾಡುವಂಥದ್ದು ಇರಬಹುದು ಈ ರೀತಿಯಾಗಿ. ಅಥವಾ ನಿಮ್ಮ ಬುದ್ಧಿಶಕ್ತಿ ಇದೆಯಲ್ಲ ಅದಂತೂ ಹೇಗೂ ಕೂಡ ಅತ್ಯಂತವಾಗಿ ತೀಕ್ಷ್ಣವಾಗಿರುತ್ತೆ. ಧಾರ್ಮಿಕ ಅಂತ ಹೇಳಿರುವಂಥದ್ದು ಅಂದರೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಎನ್ನುವಂಥದ್ದು ಇರುತ್ತೆ. ದೇವಸ್ಥಾನಗಳಿಗೆ ಹೋಗುವಂಥದ್ದು ಇರಬಹುದು, ಅಥವಾ ಧಾರ್ಮಿಕ ಗ್ರಂಥಗಳನ್ನು ಓದುವಂಥದ್ದು ಇರಬಹುದು, ಅಥವಾ ಈ ಉಪವಾಸ ಇಂಥದ್ದನ್ನು ಮಾಡುವಂಥದ್ದು ಇರಬಹುದು. ನೀವು ಯಾವಾಗಲೂ ಇಂತಹ ವಿಷಯಗಳಲ್ಲೇ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರ್ತೀರಿ. ಈ ರೀತಿಯಾದಂತಹ ವಿಚಾರಗಳಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಎನ್ನುವಂಥದ್ದು ಇರುತ್ತೆ. ಒಟ್ಟಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಎನ್ನುವಂಥದ್ದು ಇರುತ್ತೆ. ಅದಾದಮೇಲೆ ಮೇಧಾವಿ, ಈ ಹಿಂದೆನೇ ಯೋಚನೆ ಮಾಡಿದ್ವಲ್ಲ, ಬುದ್ಧಿಶಕ್ತಿ, ಸಿಕ್ಕಾಪಟ್ಟೆ ಬುದ್ಧಿಶಕ್ತಿ. ನಿಮಗೆ ಯಾವುದೇ ಸಮಸ್ಯೆ ಬೇಕಾದ್ರೂ ಆಗಲಿ ಅದನ್ನು ನೀವು ಬಗೆಹರಿಸ್ಬಿಡ್ತೀರಿ. ಅದಕ್ಕೆ ನಾನು ಈ ಹಿಂದೆನೂ ಕೂಡ ಯೋಚನೆ ಮಾಡಿದ್ದು. ಏನಾಗುತ್ತೆ ಹೇಳಿ, ಕೋಪ ಯಾವಾಗ ಉಂಟಾಗುತ್ತೆ, ನಮ್ಮ ಕೈಯಿಂದ ಏನು ಕೂಡ ಮಾಡುವುದಕ್ಕಾಗಲಿಲ್ಲ ಅಂತ ಹೇಳಿ ಆದ ಸಂದರ್ಭದಲ್ಲಿ ಕೋಪ ಉಂಟಾಗುತ್ತೆ. ಆದರೆ ನೀವು ಕೋಪ ಗೀಪ ಎಲ್ಲ ಮಾಡುವುದಿಲ್ಲ, ಕೂಗಾಡೋದು ಆ ರೀತಿಯಾಗಿ ಮಾಡುವುದಿಲ್ಲ. ಎಲ್ಲದೂ ಕೂಡ ನಿಮ್ಮ ಬುದ್ಧಿಶಕ್ತಿಯಿಂದಲೇ ಸರಿ ಮಾಡಿಬಿಡ್ತೀರಿ ಎಂತಹ ಸಮಸ್ಯೆಗಳು ಇದ್ರೂ ಕೂಡ. ಪರಗೃಹೈ ವಿತ್ತೈಶ್ಚ ಸಂಯುಜ್ಯತೆ ಅಂದರೆ ನಿಮಗಿದೊಂದು ಯೋಗ, ಏನು ಬೇರೆಯವರ ಮನೆಯಲ್ಲಿ ಇರುವಂತಹ ಯೋಗ ಅಂತ. ಅಂದರೆ ನೀವು ನಿಮ್ಮ ಸ್ವಂತ ಮನೆಗಿಂತ ಬೇರೆಯವ್ರ ಮನೆಯಲ್ಲಿ ಇರುವಂಥದ್ದೇ ಹೆಚ್ಚು. ಏನೇನಾಗಬಹುದು ಅಂದರೆ ನೀವು ಒಂದು ಮನೆಯನ್ನು ತೆಗೆದುಕೊಳ್ಳುವಂಥದ್ದು ಅಂತ ಹೇಳಿ, ಆದರೆ ಬೇರೆಯವರು ಕಟ್ಟಿದ ಮನೆಯನ್ನು ನೀವು ತೆಗೆದುಕೊಳ್ಳುವಂಥದ್ದು ಹೆಚ್ಚು. ಅಂದರೆ ನೀವೇ ಸ್ವಂತ ಮನೆ ಕಟ್ಟುವುದಕ್ಕಿಂತಲೂ ಮನೆ ಬೇಕು ಅಂತ ಹೇಳಿ ಆದರೆ ಬೇರೆ ಯಾರೋ ಕಟ್ಟಿರ್ತಾರೆ, ಆ ರೀತಿಯಾಗಿ ಕಟ್ಟಿದ ಮನೆಯನ್ನೇ ತೆಗೆದುಕೊಳ್ಳುವಂಥದ್ದು. ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ನೀವು ಬಾಡಿಗೆ ಮನೆಯಲ್ಲಿ ಇರುವಂತಹ ಪರಿಸ್ಥಿತಿಗಳು, ಅಂದರೆ ಸ್ವಂತ ಮನೆ ಇರುತ್ತೆ, ಆದರೆ ಸ್ವಂತ ಮನೆ ಯಾವುದೋ ಕಡೆ ಇರುತ್ತೆ, ನೀವು ಕೆಲಸ ಮಾಡುವಂತಹ ಜಾಗ ಇನ್ನೊಂದು ಕಡೆ ಆಗಿರುತ್ತೆ. ಹಾಗಾಗಿ ಅವಶ್ಯವಾಗಿ ಬಾಡಿಗೆ ಮನೆಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿಗಳು ನಿಮಗೆ ಉಂಟಾಗುತ್ತೆ. ಒಟ್ಟಲ್ಲಿ ಬೇರೆಯವರ ಮನೆಯಲ್ಲಿ ಇರುವಂತಹ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಾಗಿ ಉಂಟಾಗುತ್ತೆ. ಇನ್ನೊಂದು ಏನು ಅಂತೇಳಿ ಆದರೆ, ನೀವು ಬೇರೆಯವರ ಮನೆಗೆ ಹೋದರೂ ಕೂಡ ಅದೊಂದು 5 ನಿಮಿಷಕ್ಕೆ ನೀವು ಆ ಮನೆಯವರೇ ಆಗ್ಬಿಡ್ತೀರಿ. ಅಂದರೆ ಈಗ ಏನಾಗುತ್ತೆ ಹೇಳಿ, ಸಾಮಾನ್ಯವಾಗಿ ನಾವೆಲ್ಲ ಈಗ ಬೇರೆಯವ್ರ ಮನೆಗೆ ಹೋದ್ವಿ ಅಂತ ಹೇಳಿ ಆದರೆ ಅಲ್ಲಿ ಹೊಂದ್ಕೊಳ್ಳೋದಕ್ಕೆ ನಮ್ಗೆ ಸಖತ್ತು ದಿನ ಬೇಕಾಗುತ್ತೆ. ಒಂದು 5-6 ದಿವಸ ಅವ್ರ ಮನೆಯಲ್ಲಿ ಇದ್ವಿ ಅಂತ ಹೇಳಿ ಆದರೆ ಒಂದು ಸ್ವಲ್ಪ ಅವ್ರ ಜೊತೆ ಹೊಂದ್ಕೊಳ್ತೀವಿ, ಅದೇ ಮನೆಯವರ ರೀತಿ ನಾವು ಆಗ್ಬಿಡ್ತೀವಿ. ಆದರೆ ನಿಮ್ಗೆ ಹಾಗಲ್ಲ, ಅದು ಹೊಸ ಜಾಗನೇ ಆಗಿರಲಿ, ಬೇರೆಯವ್ರ ಮನೆಗೆ ಹೋದರೆ 5 ನಿಮಿಷಕ್ಕೆ ನೀವು ಆ ಮನೆಯವರೇ ಆಗ್ಬಿಡ್ತೀರಿ. ಅದು ಬೇರೆ ಮನೆ ಅಂತ ಹೇಳಿ ನಿಮಗೂ ಅನ್ಸೋದಿಲ್ಲ, ಆ ಮನೆಯವರಿಗೂ ಕೂಡ ಇವನು ಯಾರೋ ಹೊರಗಡೆಯಿಂದ ಬಂದವನು ಅಂತ ಹೇಳಿ ಅನ್ಸೋದೇ ಇಲ್ಲ. ಹೋಗೊಂದು 5 ನಿಮಿಷಕ್ಕೆ ನೀವು ಆ ಮನೆಯವರೇ ಆಗ್ಬಿಡ್ತೀರಿ. ಅಷ್ಟು ಬೇಗ ನೀವು ಎಲ್ಲರ ಜೊತೆ ಕೂಡ ಹೊಂದಿಕೊಳ್ತೀರಿ. ಅದನ್ನೇ ನಾನು ಈ ಹಿಂದೆನೇ ಯೋಚನೆ ಮಾಡಿದ್ವಲ್ಲ, ಏನು ಮಗು ಇದ್ರೆ ಮಗು ರೀತಿ ಆಗ್ಬಿಡ್ತೀರಿ, ದೊಡ್ಡವರು ಇದ್ರೆ ಅವ್ರ ಜೊತೆ ದೊಡ್ಡವರ ರೀತಿ ವರ್ತನೆಯನ್ನು ಮಾಡ್ತೀರಿ. ಒಟ್ಟಲ್ಲಿ ಎಲ್ಲಾ ವ್ಯಕ್ತಿಗಳ ಜೊತೆಗೂ ಕೂಡ ನೀವು ಹೊಂದಿಕೊಳ್ತೀರಿ. ಇನ್ನು ಜೀವನದಲ್ಲಿ ನಿಮಗೆ ಕ್ರಮವಾಗಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗ್ತಾ ಹೋಗುತ್ತೆ. ಪರದೇಶಗಹ ಅಂತ ಹೇಳಿರುವಂಥದ್ದು ಅಂದರೆ ನೀವು ಹುಟ್ಟಿದಂತಹ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶದಲ್ಲೇ ವಾಸವನ್ನು ಮಾಡ್ತಾ ಇರ್ತೀರಿ. ಉದ್ಯೋಗಕ್ಕಾಗಿ ಆಗಿರಬಹುದು, ಯಾವುದೋ ಒಂದು ಕಾರಣಕ್ಕಾಗಿ ನೀವು ಆದಷ್ಟು ಜನನ ಪ್ರದೇಶ, ನೀವು ಎಲ್ಲಿ ಹುಟ್ಟಿರ್ತೀರೋ ನಿಮ್ಮದು ಮೂಲವಾದಂತಹ ಪ್ರದೇಶ ಎಲ್ಲಿರುತ್ತೋ ಅದನ್ನು ಬಿಟ್ಟು ನೀವು ಆದಷ್ಟು ಬೇರೆ ಕಡೆನೇ ವಾಸ ಮಾಡುವಂತಹ ಸಂದರ್ಭಗಳೇ ನಿಮಗೆ ಅತಿ ಹೆಚ್ಚಾಗಿ ಉಂಟಾಗುತ್ತೆ. ಪ್ರಿಯವಚಾಹ, ನಿಮ್ಮ ಮಾತಿದೆಯಲ್ಲ ಅದು ಅತ್ಯಂತ ಮೃದುವಾಗಿರುತ್ತೆ, ಅತ್ಯಂತ ಸುಂದರವಾಗಿರುತ್ತೆ. ನಿಮಗೆ ಒಂದು ರೀತಿಯಲ್ಲಿ ಮಾತೇ ಬಂಡವಾಳ, ಮಾತು ಮತ್ತು ಬುದ್ಧಿಶಕ್ತಿ. ನಿಮಗೇನು ತೋಳಿನ ಬಲಕ್ಕಿಂತಲೂ ಕೂಡ ನಿಮಗೆ ಮಾತು ಮತ್ತು ಬುದ್ಧಿಶಕ್ತಿಯಿಂದಲೇ ನೀವು ಇಡೀ ಪ್ರಪಂಚನೂ ಕೂಡ ವಶ ಮಾಡ್ಕೊಂಡ್ಬಿಡ್ತೀರಿ. ನಿಮ್ಮ ಮಾತು ಹೇಗಿರುತ್ತೆ ಅಂತ ಹೇಳಿದರೆ, ನೀವು ಯಾರ ಹತ್ರನಾದ್ರು ಹೋಗಿ ನನಗೆ ಇದೊಂದು ಕೆಲಸ ಮಾಡಿಕೊಡ್ತೀರಾ ಅಂತ ಕೇಳಿದರೆ ಅವ್ರಿಗೆ ಇಲ್ಲ ಅಂತ ಹೇಳಿ ಹೇಳುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ನಿಮ್ಮ ವ್ಯಕ್ತಿತ್ವವು ಕೂಡ ಅದೇ ರೀತಿಯಾಗಿರುತ್ತೆ. ಈ ಹಿಂದೆಯಿಂದ ನೋಡ್ತಾ ಬಂದ್ವಲ್ಲ, ನೀವು ಸತ್ಯವಾಗೇ ನಡೆದುಕೊಳ್ತೀರಿ, ಅತ್ಯಂತ ಮೃದುವಾಗಿರ್ತೀರಿ. ಹಾಗಾಗಿ ಬೇರೆ ಯಾರಿಗೂ ಕೂಡ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಗೆ ಆ ರೀತಿ ಹೇಳುವುದಕ್ಕಾಗುವುದಿಲ್ಲ, ನಿಮ್ಮ ಮಾತೇ ಆ ರೀತಿಯಾಗಿರುತ್ತೆ. ಹಾಗಾಗಿ ನೀವು ಮಾತಿನಿಂದಲೇ ಎಲ್ಲ ಒಂದು ಕೆಲಸಗಳನ್ನು ಕೂಡ ಮಾಡಿಕೊಳ್ತೀರಿ. ಇನ್ನು ಕನ್ಯಾ ಪ್ರಜಾಹ ಅಂತ ಹೇಳಿರುವಂಥದ್ದು ಅಂದರೆ ನಿಮಗೆ ಸ್ತ್ರೀ ಸಂತಾನ ಅತಿ ಹೆಚ್ಚಾಗಿರುತ್ತೆ. ಅಂದರೆ ನಿಮಗೆ ಹೆಣ್ಣು ಮಕ್ಕಳು ಹೆಚ್ಚು, 1-2 ಹೆಣ್ಮಕ್ಳೇ ಇರ್ತಾರೆ, ನಿಮಗೆ ಹೆಣ್ಣು ಸಂತಾನ ಅಂತ ಹೇಳುವಂಥದ್ದೇ ಉಂಟಾಗುತ್ತೆ. ಇದು ಒಂದು ರೀತಿ ಅತ್ಯಂತ ಸಂತೋಷ ಪಡಬೇಕಾಗಿರುವಂತಹ ವಿಷಯ. ಈಗ ಅನೇಕ ಸಲ ಆಗ್ತಾ ಇರುತ್ತೆ, ಏನು
ನಾವು ಪ್ರಶ್ನೆಗೆ ಕೂತಂತಹ ಸಂದರ್ಭದಲ್ಲಿ ಕೇಳೋದಕ್ಕೆ ಜನ ಬಂದಿರ್ತಾರಲ್ಲ, ಅವಾಗ ಕೇಳ್ತಾ ಇರ್ತಾರೆ, ನಮಗೆ ಗಂಡು ಮಗು ಉಂಟಾಗುತ್ತೋ ಹೆಣ್ಣು ಮಗು ಉಂಟಾಗುತ್ತೋ ಅಂತ. ಆಗ ನಾನು ಅನೇಕ ಸಲ ಹೇಳ್ತಾ ಇರ್ತೀನಿ, ಇದೊಂದು ವಿಚಾರದಲ್ಲಿ ನೀವು ನನ್ನನ್ನು ಕೇಳಬೇಡಿ, ನಾನು ಹೇಳುವುದಿಲ್ಲ. ಯಾಕೆಂದರೆ ಯಾವ ಮಗು ಉಂಟಾದರೂ ಕೂಡ ಒಂದೇ ಅಲ್ವಾ, ಅದನ್ನು ಮತ್ತೆ ವಿಚಾರ ಮಾಡುವಂಥದ್ದು ಏನಿದೆ ಅಂತ ಹೇಳಿ. ಆದರೆ ಇಲ್ಲಿ ಹೇಳಿರುವಂಥದ್ದೇನು, ಹೆಣ್ಣು ಸಂತಾನ ಉಂಟಾಗುತ್ತೆ ಅಂತ. ಇದು ವಾಸ್ತವವಾಗಿ ಅತ್ಯಂತ ಸಂತೋಷ ಪಡಬೇಕಾಗಿರುವಂತಹ ವಿಷಯ. ಯಾಕೆ? ದಶಪುತ್ರ ಸಮಾ ಕನ್ಯಾ ದಶಪುತ್ರಾನ್ ಪ್ರವರ್ಧಯನ್ ಯತ್ಫಲಂ ಲಭತೆ ಮರ್ತ್ಯ ತಲ್ಲಭ್ಯಂ ಕನ್ಯೈಕಯ್ಯ ಅಂತ ಹೇಳಿರುವಂಥದ್ದು. ಅಂದರೆ ಒಬ್ಬಳು ಮಗಳಿದ್ರೆ ಅವಳು 10 ಜನ ಗಂಡು ಮಕ್ಕಳಿಗೆ ಸಮಾನಳಾಗಿರ್ತಾಳೆ ಅಂತ ಹೇಳಿರುವಂಥದ್ದು. ದಶಪುತ್ರಾನ್ ಪ್ರವರ್ಧಯನ್, 10 ಜನ ಗಂಡು ಮಕ್ಕಳನ್ನು ಬೆಳೆಸಿ ಒಬ್ಬ ವ್ಯಕ್ತಿ ಎಷ್ಟು ಪುಣ್ಯವನ್ನು ಸಂಪಾದಿಸ್ತಾನೋ, ಒಬ್ಬಳು ಹೆಣ್ಣು ಮಗಳನ್ನು ಬೆಳೆಸಿದ್ರು ಕೂಡ ಅಷ್ಟೇ ಪುಣ್ಯ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಒಬ್ಬಳು ಹೆಣ್ಣು ಮಗಳಿದ್ರೆ ಅವಳು 10 ಜನ ಗಂಡು ಮಕ್ಕಳಿಗೆ ಸಮಾನ ಆಗಿರ್ತಾಳೆ ಅಂತ ಹೇಳಿರುವಂಥದ್ದು ಸುಭಾಷಿತದಲ್ಲಿ. ಹಾಗಾಗಿ ನೀವು ಸಂತೋಷ ಪಡಬೇಕು, ನಿಮಗೆ ಆ ರೀತಿಯಾದಂತಹ ಒಳ್ಳೆಯ ಹೆಣ್ಣು ಮಗಳು ಇರ್ತಾಳೆ, ಹೆಣ್ಣು ಸಂತಾನ ಅಂತ ಹೇಳುವಂಥದ್ದು ನಿಮಗೆ ಹೆಚ್ಚಾಗಿರುತ್ತೆ ಅಂತ ಹೇಳಿರುವಂಥದ್ದು. ಇದಿಷ್ಟು ಕೂಡ ಗ್ರಂಥದಲ್ಲಿ ಹೇಳಿರುವಂತಹ ಕನ್ಯಾ ರಾಶಿಯವರ ಗುಣಲಕ್ಷಣಗಳು. ಈಗ ನಾವು ಮೊದಲು ನಮ್ಮ ಅನುಭವದಲ್ಲಿರುವಂತಹ ಕನ್ಯಾ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಂಡ್ವಿ. ಅದಾದಮೇಲೆ ಈಗ ಗ್ರಂಥದಲ್ಲಿ ಹೇಳಿರುವಂತಹ ಕನ್ಯಾ ರಾಶಿಯವರ ಗುಣಲಕ್ಷಣದ ಬಗ್ಗೆಯೂ ಕೂಡ ತಿಳಿದುಕೊಂಡ್ವಿ. ಇದಿಷ್ಟು ಕೂಡ ಕನ್ಯಾ ರಾಶಿಯವರ ಗುಣಲಕ್ಷಣಗಳು. ಅಂದರೆ ನೀವು ಕನ್ಯಾ ರಾಶಿಯವರಲ್ಲಿ ಯಾವ ರೀತಿಯಾದಂತಹ ಗುಣ ಇರುತ್ತೆ ಅಂತ ಹೇಳಿರುವಂಥದ್ದು.